ಹಾಯ್ ವೀವರ್ಸ್, ವೆಲ್ಕಮ್ ಟು ಅವರ್ ರೂಪಾ ವರುಣ್ ಡೈಲಿ ವ್ಲಾಗ್ಸ್. ವೀವರ್ಸ್, ಇವತ್ತು ನನ್ನ ಪುಟ್ಟ ತೋಟವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನೋಡಿ, ಇದು ಜಸ್ಟ್ ಒಂದು 10x10 ಇಲ್ಲ ಅಂಥ ಚಿಕ್ಕದಾದಂಥ ತೋಟ. ಇದರಲ್ಲಿ ನಾನು ಪರಂಗಿ ಗಿಡ ಹಾಕಿದ್ದೇನೆ, ಅದರಲ್ಲೊಂದೆರಡು ಹಣ್ಣು ಕೂಡ ಆಗಿದೆ. ಮತ್ತು ಇದು ಬಂದು ನಾಗದಳಿ ಸೊಪ್ಪು ಅಂತ, ಮಕ್ಕಳಿಗೆ ಕೆಮ್ಮು ಶೀತ ಆಗಿದ್ರೆ ನಾಗದಳಿ ಸೊಪ್ಪು ಮತ್ತು ಆ ತುಳಸಿನ ಹಾಕಿ ಕುಡಿಸಿದ್ರೆ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ, ಅದ್ರ ಜೊತೆ ಒಂದು ವೀಳ್ಯದೆಲೆ ಹಾಕಿದ್ದು ಕುಡಿಸಿದ್ರೆ ತುಂಬ ಕಫ ಕೆಮ್ಮು ಶೀತ ಇರೋದೆಲ್ಲ ಹೋಗಿಬಿಡುತ್ತೆ. ಇದು ಮುತ್ತುಮರಳೆ ಗಿಡ. ಹಾಗೆ ಮತ್ತು ಇಲ್ಲಿ ನೋಡಿ, ಮಾವಿನ ಮರದ ಹತ್ರ ಒಂದು ಜೇಡ ಬಲೆ ಕಟ್ಟಿದೆ. ಅದಂತೂ ಹೋಗ್ತಾನೇ ಇಲ್ಲ, ಅದು ಯಾವಾಗಲೂ ಬಲೆ ಕಟ್ದಂಗೆ ಇರುತ್ತೆ. ಇದು ಅಮೃತ ಬಳ್ಳಿ. ಇದು ನಾವು ಖಾಲಿ ಹೊಟ್ಟೆಗೆ ತೊಗೊಳ್ತೇವೆ, ಡೈಲಿ ತೊಗೊಳ್ತೇವೆ. ಮತ್ತು ಇದು ಮಾವಿನ ಮರಕ್ಕೆ ಇರಲಿ ಅಂದ್ಬಿಟ್ಟು ಒಂದು ವೀಳ್ಯದೆಲೆ ಹಾಕ್ಕೊಂಡಿದ್ದೀನಿ. ಯಾರು ನೆಂಟರುಗಳು ಬಂದರೆ, ಯಾರು ಗೆಸ್ಟ್ಗಳು ಬಂದಾಗ ಸಡನ್ನಾಗಿ ವೀಳ್ಯದೆಲೆ ಅರಿಶಿನ ಕುಂಕುಮ ಕೊಡಬೇಕಾಗತ್ತಲ್ಲ, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ, ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ. ನೋಡಿ, ಚಿಕ್ಕ ಚಿಕ್ಕ ಪಾಟೂ ಸುಧಾ ಬಿಟ್ಟಿಲ್ಲ ನಾನು. ಪಾಟ್ಗೂ ಕೂಡ ಮನಿ ಪ್ಲ್ಯಾಂಟ್ ಇರ್ಬೋದು, ಮತ್ತು ಮುತ್ತುಮರಳೆ ಗಿಡ ಇರ್ಬೋದು, ವೀಳ್ಯದೆಲೆ ಗಿಡ ಅಂಬು ಇರ್ಬೋದು, ಎಲ್ಲ ಪ್ರತಿಯೊಂದನ್ನು ಸುಧಾ ನಾನು ಪಾಟಿಗೆ ಹಾಕ್ಕೊಂಡಿದ್ದೇನೆ. ಇದು ನೋಡಿ, ಇದೊಂದು ಪಾಟಲ್ಲಿ ಗಣಿಕೆ ಸೊಪ್ಪೊಂದು ಹಾಕ್ಕೊಂಡಿದ್ದೀನಿ. ಅಂದರೆ ಎಮರ್ಜೆನ್ಸಿಗೆ ಬೇಕಂತ ಅಂದಾಗ, ಏನಾದ್ರು ಸ್ವಲ್ಪ ಮೊಟ್ಟೆ ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಗಣಿಕೆ ಸೊಪ್ಪು ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ. ಅದಕ್ಕೆ ಕೆಮ್ಮಿಗೆಲ್ಲ ತುಂಬ ಒಳ್ಳೇದಂತ ಹಾಕ್ಕೊಂಡಿದ್ದೀನಿ. ಮತ್ತು ಆ ಪಾಟ್ ಒಳಗಡೆ ಒಂದು ಕಡ್ಜ ಕೂಡ ಗೂಡು ಕಟ್ಟಿದೆ, ಬಟ್ ಅದನ್ನು ಡಿಸ್ಟರ್ಬ್ ಮಾಡಲಿಲ್ಲ ನಾನು. ಅದಕ್ಕೆ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ ಫ್ರೀಯಾಗಿ. ಪಾಪ ಅದು ಇರಲಿ, ಅದ್ರ ಪಾಟ್ ಒಳಗಡೆ ಅದು ವಾಸವಾಗಿರಲಿ ಅಂತ. ಬಟ್ ಅದನ್ನೇನಾದ್ರು ನಾವು ಡಿಸ್ಟರ್ಬ್ ಮಾಡಿ ತೊಂದರೆ ಮಾಡ್ತಾ ಅಂದರೆ ಪಕ್ಕ ಅದು ಕಚ್ಚುತ್ತೆ. ನಾನು ತುಂಬ ಸಲ ತೋಟ ಕ್ಲೀನ್ ಮಾಡೋಕ್ಕೆ ಬಂದಾಗ ಕಚ್ಚಿಸ್ಕೊಂಡಿದ್ದೀನಿ. ಮತ್ತು ಅಲ್ಲೇ ಒಂದು ಪುಟ್ಟದೊಂದು ಸೀಬೆ ಗಿಡ ಇದೆ. ಅದು ಎನಿ ಟೈಮ್ ಸೀಬೆ ಹಣ್ಣು ಕೊಟ್ಟೇ ಕೊಡುತ್ತೆ ನಮಗೆ. ಎನಿ ಟೈಮ್ ಹಣ್ಣು ಕಾಯಿ ಕಚ್ಚದಂಗೆ ಇರುತ್ತೆ ಗಿಡದಲ್ಲಿ. ಮತ್ತು ಇದು ಡ್ರ್ಯಾಗನ್ ಫ್ರೂಟು ಒಂದು ಪಾಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೇಲಿ ಪರಂಗಿ ಗಿಡಗಳಂತೂ ಯಥೇಚ್ಛವಾಗಿದೆ, ಒಂದು 5-6 ಗಿಡ ಅಂತೂ ಇದ್ದೇ ಇದೆ. ಮತ್ತು ಪಾಟಲ್ಲೆಲ್ಲ ಶೋ ಗಿಡಗಳಿದೆ. ಮತ್ತು ಬಾಳೆದೆಲೆ ಕೂಡ ಹಾಕ್ಕೊಂಡಿದ್ದೀನಿ. ಬಾಳೆದೆಲೆ ನಮಗೆ ಪೂಜೆಗೆ ಪ್ರಸಾದ ನೈವೇದ್ಯಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು 2 ಬಾಳೆ ಗಿಡವೂ ಕೂಡ ಇದೆ. ಮತ್ತು ತೋರಣಕ್ಕೆ ಹಬ್ಬ ಹರಿದಿನಕ್ಕೆ ತೋರಣಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ಮಾವಿನ ಗಿಡವೂ ಕೂಡ ಇದೆ. ಅದಕ್ಕೆ ಗಿಡ ಹೋಗಿ ಮರನೇ ಆಗಿಬಿಟ್ಟಿದೆ. ಮತ್ತು ಒಂದು 3-4 ಥರ ದಾಸವಾಳದ್ದು ಗಿಡಗಳು ಇದೆ. ಕೆಲವು ಪಾಟಲ್ಲಿದೆ, ಕೆಲವು ಮಣ್ಣಿಗೆ ಹಾಕ್ಕೊಂಡಿದ್ದೇನೆ. ಮತ್ತು ಮನಿ ಪ್ಲ್ಯಾಂಟ್ ಅಂತೂ ಕೇಳೋ ಹಾಗೆ ಇಲ್ಲ, ಪಾಟಲ್ಲೂ ಇದೆ, ನೆಲದಲ್ಲಿದೆ. ಮತ್ತು ನಾನು ಅಡುಗೆ ಮನೇಲಿ ಕೂಡ ವಿಂಡೋಗಳಿಗೆಲ್ಲ ಸೋಪಿಂದು ಡಬ್ಬಗಳು ಬರುತ್ತೆ. ಈ ಯಾವುದು ಗ್ರಾಮ್ ಫ್ಲೋರ್ ಸೋಪ್ದು ಡಬ್ಬಗಳು ಬರುತ್ತಲ್ಲ, ಅದು ತುಂಬ ಚೆನ್ನಾಗಿ ಶೇಪಲ್ಲಿರುತ್ತೆ. ಹಾಗಾಗಿ ಆ ಡಬ್ಬನೂ ಕೂಡ ಬಿಟ್ಟಿಲ್ಲ ನಾನು. ಆ ಡಬ್ಬಕ್ಕೆ ಮನಿ ಪ್ಲ್ಯಾಂಟ್ಗಳನ್ನೆಲ್ಲ ಹಾಕ್ಕೊಂಡು ವಿಂಡೋಗಳಿಗೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಅದು ತುಂಬ ನೇಚರ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸುತ್ತಮುತ್ತ ಗಿಡಗಳೆಲ್ಲ ಇದ್ದರೆ ಮನೆ ಶಾಂತವಾಗೂ ಇರುತ್ತೆ. ಅದನ್ನು ನೋಡ್ತಾ ಇದ್ದರೆ, ಹಸಿರು ನೋಡಿದ್ರೆ ಕಣ್ಣು ತಂಪಾಗುತ್ತಲ್ಲ, ಹಾಗಾಗಿ ನಾನು ಪಕ್ಕದ ಮನೆ ಸೈಟು ಕೂಡ ಬಿಟ್ಟಿಲ್ಲ. ಅವ್ರ ಮನೆ ತಾರಸಿ ಮೇಲೂ ಕೂಡ ಕುಂಬಳಕಾಯಿ ಬೀಜನ ಹಾಕಿ ನೆಲಕ್ಕೆ ತಾರಸಿ ಮೇಲೆ ಹಬ್ಬಿಸ್ಬಿಟ್ಟಿದ್ದೀನಿ. ಅಲ್ಲಿಂದ ನಮಗೆ ಕುಂಬಳಕಾಯಿನೂ ಕೂಡ ಸಿಗುತ್ತೆ. ಮತ್ತು ಹಂಗಾಗಿ ಏನು ತೊಂದರೆ ಇಲ್ಲ. ಫ್ರೆಂಡ್ ಸರ್ಕಲ್ಲು ಎಲ್ಲರಿಗೂ ಕೊಟ್ಕೊಳ್ತೀನಿ ನಾನು ಅದನ್ನು. ಎಲ್ಲರಿಗೂ ಹಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಂತ. ಮತ್ತು ಸೀಬೆ ಗಿಡದಲ್ಲಿ ಸೀಬೆಕಾಯಿ ಇರುತ್ತೆ. ಮತ್ತು ಪಪ್ಪಾಯ ಸಿಗ್ತಾ ಇರುತ್ತೆ. ಡೈಲಿ 2 ಪಪ್ಪಾಯ ಹಣ್ಣು ಆಗ್ತಾ ಇರುತ್ತೆ. ಎಲ್ಲರಿಗೂ ಕೊಡ್ತೇನೆ ನಾನು, ಎಲ್ಲರಿಗೂ ಕೊಟ್ಬಿಟ್ಟು ತಿಂತೇನೆ. ಮತ್ತು ಚಿಲ್ಲಿ ಅಂತೂ ಪಾಟಲ್ಲಿ ಸಿಕ್ಕೇ ಸಿಗುತ್ತೆ. ಪುದೀನ, ಹಾಗೆಯೇ ನಮಗೆ ಹಾಗಲಕಾಯಿ ಅಂಬೆಲ್ಲ ಹಾಕಿದ್ದೇನಲ್ಲ, ಅದು ಬಳ್ಳಿಗಳೆಲ್ಲ ಹಬ್ಕೊಂಡು ನಮಗೆ ಹಾಗಲಕಾಯಿ ಪುದೀನ ಎಲ್ಲ ಪಾಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಸಸಿಗಳನ್ನು ನೆಟ್ಟು ಮುಂದಿನ ಪೀಳಿಗೆಗಾಗಿ ಪರಿಸರವನ್ನು ಉಳಿಸೋಣ ಎಂದು ಹೇಳುತ್ತಾ ಈ ನನ್ನ ವಿಡಿಯೋವನ್ನು ಇಂದಿಗೆ ಎಂಡ್ ಮಾಡುತ್ತಿದ್ದೇನೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಟ್ಟು ಈ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.